ಹಲೋ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ನಾವು ಮೃಗವಧೆಗೆ ಬಂದಿದ್ದೀವಿ. ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ. ಶಿವಮೊಗ್ಗದಿಂದ ತೀರ್ಥಹಳ್ಳಿಗೆ ಹೋಗಬೇಕಾದ್ರೆ ಮಧ್ಯೆ ಸಿಗೋದಿದು. ಇಲ್ಲಿ ನೋಡಿ, ಮೃಗವಧೆ ತುಂಬ ಚೆನ್ನಾಗಿದೆ. ಇದರ ಒಳಗಡೆ ಎಲ್ಲ ತೋರಿಸ್ತಾ ಹೋಗ್ತೀನಿ ನಾನು. ಓಕೆ, ಒಳಗೆ ಹೋಗೋಣ ಬನ್ನಿ. ಸೇವೆ ಮಾಡಿಸ್ತೀರ ಬರ್ತೈತೆ ಹಾಯ್ವೆ ಕಸನ ಕಟ್ಟಣ. ಮೃಗವಧೆ ದೇವಸ್ಥಾನ. ಓಕೆ ಬನ್ನಿ. ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು. ಓಕೆ ಗೈಸ್, ತುಂಬ ಪುರಾತನ ಕಾಲದ ದೇವಸ್ಥಾನ. ಡೀಟೇಲ್ ನನಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಬಂದಿರೋದು. ತಿಳ್ಕೊಳ್ಳೋಣ. ಅನ್ನ ಪ್ರಸಾದಕ್ಕೆ ದಾರಿ ಈ ಕಡೆ. ಶಿವನ್ ಟೆಂಪಲ್ ನೋಡಿ. ನಾನು ನಮ್ಮ ತಾಯಿ ಬಂದಿದ್ದೀವಿ 9 ಗಂಟೆಗೆ, 9:05 ಈಗ. ಬೆಳಗ್ಗೆನೇ ಬಂದುಬಿಟ್ಟಿದ್ದೀವಿ. ಜನ ಯಾರೂ ಇಲ್ಲ. ಭಟ್ರೆ, ಇದು ಎಷ್ಟು ವರ್ಷದ ಹಳೇದಿದು? 1072ರಲ್ಲಿ ಹೌದಾ? ಓಕೆ ಓಕೆ, 1072 ಅಂತೆ ಇದು ಕಟ್ಟಿದ್ದು. ಒಳಗಡೆ ಎಲ್ಲ ತೋರಿಸ್ತೀನಿ ಆಮೇಲೆ. ನೋಡಿ ಬನ್ನಿ. ಇಲ್ಲಿ ಹಿಂದ್ಗಡೆ ನದಿ ಇದೆ ಅಂದ್ಕೊಳ್ತೀನಿ, ರಿವರು. ನೋಡೋಣ. ಓ, ಸೋ ಬ್ಯೂಟಿಫುಲ್. ಇಲ್ಲಿ ನೋಡಿ ಹಿಂದ್ಗಡೆ. ವಾವ್, ಎಷ್ಟು ಚೆನ್ನಾಗಿದೆ. ಬನ್ನಿ ಹೋಗೋಣ. ಬನ್ನಿ. ನೋಡಿ ಗೈಸ್, ಫುಲ್ ಫಾರೆಸ್ಟು. ದೇವಸ್ಥಾನದ ಹಿಂದ್ಗಡೆ ನದಿ ಇದೆ. ಪುಟ್ಟು ಇಲ್ಲಿ ಫುಲ್ಲಾಗಿದೆ. ಫುಲ್ ಫಾರೆಸ್ಟು, ಅಡಿಕೆ ತೋಟ ಎಲ್ಲನೂ ಇದೆ. ಮಧ್ಯೆ ಇಲ್ಲಿ ನೋಡ್ರಿ, ಸಣ್ಣ ರಿವರ್ ಸ್ಟ್ರೀಮ್ಸ್ ಥರ ಹೋಗ್ತಾಯಿದೆ, ಜರಿ ಥರ. ಪುಟ್ಟು ನದಿ ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ. ಸೋ ಬ್ಯೂಟಿಫುಲ್. ದಯವಿಟ್ಟು ಒಮ್ಮೆ ವಿಸಿಟ್ ಕೊಡಿ ಮೃಗವಧೆಗೆ. ಎಲ್ಲ ಡೀಟೇಲ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲೂ ತಿಳಿಸಿ. ಕೋತಿಮರಿ ಓಯ್ ನೋಡಿ. ಓ, ಸೋ ಬ್ಯೂಟಿಫುಲ್. ನೋಡ್ರಿ, ಕೋತಿಗಳು ಭಾಳ ಇದಾವೆ ಇಲ್ಲೆಲ್ಲ ನೋಡಿ. ಇಲ್ಲಿ ನೋಡಿ, ಸೂಪರಾಗಿದೆ ಗೈಸ್. ಸೀನರಿ ಮಾತ್ರ ತುಂಬ ಚೆನ್ನಾಗಿದೆ. ಒಮ್ಮೆ ವಿಸಿಟ್ ಕೊಡಿ ಇಲ್ಲಿಗೆ. ಹೇಗೆ ಅನ್ನಿಸ್ತಾ ಇದೆ ಗೈಸ್? ಹೇಗೆ ಅನ್ನಿಸ್ತಿದೆ ಫ್ರೆಂಡ್ಸ್? ಸೋ ಬ್ಯೂಟಿಫುಲ್. ಚಲ್ಗ ಗವ್ವ
ನೋಡಿ ಗೈಸ್, ಹೋಗ್ತಾ ಇದ್ದೀವಿ ವಾಪಸ್ಸು. ಇಲ್ಲಿ 7 ಮೆಟ್ಲುಗಳಿದೆ, 7 ಮೆಟ್ಲುಗಳಿದೆ. ಮಳೆಗಾಲದಲ್ಲಿ ಫುಲ್ ಇಲ್ಲಿ ತನಕನೂ ಮೇಲ್ ತನಕನೂ ಬಂದಿರುತ್ತೆ. ಇಲ್ಲಿ ನೋಡಿ, ಇದು ನಾನು ಹಿಂದ್ಗಡೆ ದೇವಸ್ಥಾನದ ಹಿಂದ್ಗಡೆ ಬಂದಿರೋದು. ಓಕೆ ಗೈಸ್, ಬನ್ನಿ ಹೋಗೋಣ. ನೋಡಿ, ನೀವು ಒಳಗೆ ಬಂದಿದ್ದೀವಿ. ಇನ್ನೂ ಜನ ಯಾರೂ ಬಂದಿಲ್ಲ. ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನಾವು ತುಂಬ ಬೇಗ ಬಂದುಬಿಟ್ಟಿದ್ದೀವಿ. ಇಲ್ಲಿ ನೋಡಿ, ಇದು ಗರುಡ ದೇವ ಅನ್ಸತ್ತಿದು, ಯಾವುದು ಅಂತ ಗೊತ್ತಾಗ್ತಿಲ್ಲ. ಇಲ್ಲಿ ನೋಡಿ, ಗರುಡಗಂಬ ಇದೆ. ಎಲ್ಲ ದೇವಸ್ಥಾನದಲ್ಲೂ ಕಂಪಲ್ಸರಿ ಇದ್ದೇ ಇರುತ್ತೆ. ಈ ಕಡೆಯಿಂದ ಹಾಗೆ ಹಾಂ, ಈಗಿನ್ನೂ ಪೂಜೆಗೆ ರೆಡಿ ಮಾಡ್ಕೊಳ್ತಿದ್ದಾರೆ. ತಗೋಬೋದಾ? ಅಲ್ಲ, ನೀವು ರಂಗೋಲಿ ಅವೆಲ್ಲ ಹಾಕ್ತೀವಿ. ಈಗ ಏನಿದೆ ಭಟ್ರೆ, ಹೋಮನ? ಇದು ಸಂಪ್ರೋಕ್ಷಣೆ ಅಂತ, ಮೊನ್ನೆ ಎಲ್ಲ ಜಾತ್ರೆ ಆಯ್ತಲ್ಲ, ಅದಕ್ಕೆ ಶುದ್ಧೀಕರಣ. ಓಕೆ. ಈಶ್ವರನ್ ಟೆಂಪಲ್ ಅಲ್ವಾ, ಶಿವನ್ ಟೆಂಪಲ್ ಇದು. ಇಲ್ಲಿ ನೋಡಿ, ಇಲ್ಲಿ ಯಾವ ದೇವರಿದೆ ಯಾವುದಂತ ಗೊತ್ತಾಗ್ತಾ ಇಲ್ಲ. ಶುದ್ಧೀಕರಣ ಮಾಡ್ತಿದಾರಂತೆ, ಮೊನ್ನೆ ಜಾತ್ರೆ ನಡೀತಲ್ಲ, ಹಾಗಾಗಿ ಇಲ್ಲ ತೆಗಿತಿಲ್ಲ, ಇಲ್ಲಿಂದ ತಕ್ಕೊಳ್ತಾ ಇದ್ದೀನಿ. ಹಾಂ ಭಟ್ರೆ, ಆಯಿತು. ಇದು ಎಷ್ಟು ಪುರಾತನದ್ದು ದೇವಸ್ಥಾನ? ತುಂಬಾ ಹಳೆಯದು, ರಾಮಾಯಣ ಕಾಲದ್ದು ಅಂತ ಹೇಳ್ತಾರೆ. ಓಕೆ. ಇಲ್ಲಿ ಮಾರೀಚನ ವಧೆ ಆಗಿದ್ದಕ್ಕೆ ಇದಕ್ಕೆ ಮೃಗವಧೆ ಅಂತ ಹೆಸರು ಬಂದಿದೆ. ಮಾರೀಚನ ವಧೆ ಆಗಿದ್ದಕ್ಕೆ ಮೃಗವಧೆ ಅಂತ ಹೆಸರು ಬಂದಿರೋದು. ಓಕೆ ಗೈಸ್, ಗೊತ್ತಾಯ್ತಲ್ಲ. ನೋಡಿ, ಈಗ ಒಂದು ರೌಂಡ್ ಫುಲ್ ತೋರಿಸ್ತೀನಿ, ಆಮೇಲೆ ಫುಲ್ ಕ್ಲಿಯರಾಗಿ ತೋರಿಸ್ತೀನಿ. ಇನ್ನೂ ಜನ ಯಾರೂ ಬಂದಿಲ್ಲ, ಬೇಗ ಬಂದುಬಿಟ್ಟಿದ್ದೀವಿ ನಾವು. ಇಲ್ಲಿ ಮೃಗವಧೆ ಹೇಗೆ, ಜಿಂಕೆಗೆ ಅಟ್ಟಿಸ್ಕೊಂಡು ಹೋಗಿ ಇದು ಮಾಡೋದು, ವಧೆ ಮಾಡೋದು, ಅದರದ್ದು ಫುಲ್ ಡೀಟೇಲ್. ಬಟ್ ಸ್ವಲ್ಪ ಹಾಳಾಗಿ ಹೋಗಿದೆ ಪೇಂಟಿಂಗ್ಸ್ ಎಲ್ಲ. ಇಲ್ಲಿ ನೋಡಿ, ಒಳಗಡೆ ಅಲೋ ಇಲ್ಲ, ಹೊರಗಡೆ ಮಾತ್ರ ಫೋಟೋಗೆ ವಿಡಿಯೋಗೆ ಅಲೋ ಮಾಡಿದ್ದಾರೆ. ಇಲ್ಲಿ ನೋಡಿ, ಇದು ಹಸ್ತ ಇಟ್ಬಿಟ್ಟು ಮೆಜರ್ಮೆಂಟ್ ಮಾಡ್ತಾರೆ, 2 ಕೈಯಿಂದ ಬೆರಳು. ಅದು ಟಚ್ ಆದರೆ ಏನೋ ಅವ್ರು ಅಂದ್ಕೊಂಡಿದ್ದು ಸಕ್ಸಸ್ ಆಗುತ್ತೆ, ವಿಶಸ್ಸು ಅಂತಾರೆ. ಎಷ್ಟರ ಮಟ್ಟಿಗೆ ನಿಜಾನೋ ನನಗೂ ಇದು ಗೊತ್ತಿಲ್ಲ, ಎಲ್ಲ ಕಡೆ ಇದೆ. ಇಲ್ಲಿ ನೋಡಿ, ಆಮೇಲೆ ಫುಲ್ ಕ್ಲಿಯರಾಗಿ ತೋರಿಸ್ತೀನಿ ಇನ್ನೊಮ್ಮೆ. ಇನ್ನೂ ಜನ ಬಂದಿಲ್ಲ, ಬಂದಮೇಲೆ ಪೂಜೆ ಎಲ್ಲ ಶುರು ಆಗುತ್ತೆ, ಹೋಮ ಪೂಜೆ ಎಲ್ಲ. ಆಮೇಲೆ ತೋರಿಸ್ತೀನಿ ಮತ್ತೆ. ಮೃಗವಧೆ ಟೆಂಪಲ್ ಹಿಂದೆ, ದೇವಸ್ಥಾನದ ಹಿಂದ್ಗಡೆ ಇಲ್ಲಿ ನದಿ ಇದೆ, ನದಿ ಹರ್ಕೊಂಡು ಹೋಗ್ತಿದೆ. ಬಟ್ ಸ್ನಾನಕ್ಕಿಲ್ಲಿ ಅಲೌ ಮಾಡಲ್ಲ. ಆದರೆ ಇಲ್ಲಿ ಕೋತಿ ಮರಿಗಳು, ಕೋತಿ ಮರಿಗಳು ತುಂಬಾ ಇದ್ದಾವೆ, ಸಣ್ಣ ಮರಿಗಳು ತುಂಬ ಇದ್ದಾವೆ. ಬಟ್ ಕಾಣಿಸ್ತಾ ಇಲ್ಲ. ಅಲ್ಲಿ ನೋಡ್ರಿ, ಅಲ್ಲಲ್ಲೇ ಆಟ ಆಡ್ತಿದ್ದಾವೆ. ಮರದಲ್ಲೆಲ್ಲ ತುಂಬ ಇದ್ದಾವೆ. ಅಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ, ಮರಿಗಳು ಭಾಳ ಇದ್ದಾವೆ ಇಲ್ಲಿ. ಅಯ್ಯೋ ಅಮ್ಮ, ಬ್ಯಾಗ್ ಹುಷಾರು. ಶನಿಮಹಾತ್ಮ ದೇವಸ್ಥಾನ ಎದುರುಗಡೆ ಇರೋದೇ ಇದು ಗಣಪತಿ ದೇವಸ್ಥಾನ.